ನಮಸ್ತೆ ಸ್ನೇಹಿತರೆ, ಬಲ್ಲಾಲ್ಸ್ಕೆ ಅಬುಸಲ್ಲಿ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ನಿಮ್ಮದೇ ಮನೆಯ ಮಗಳು ಅಶ್ವಿನಿ ಆರ್ ಶೆಟ್ಟಿ. ಕಲ್ಲಂಗಡಿ ಹಣ್ಣನ್ನು ತಿಂದು ಖಂಡಿತವಾಗಿಯೂ ನೀವು ಸಿಪ್ಪೆಯನ್ನು ಬಿಸಾಡ್ತೀರಾ, ಎಸಿತೀರಾ. ಸೊ ಇವತ್ತು ಆ ಸಿಪ್ಪೆಯಿಂದ, ಎಸೆಯುವಂತಹ ಸಿಪ್ಪೆಯಿಂದ ರುಚಿಯಾದ ಪಲ್ಯವನ್ನು ಹೇಗೆ ಮಾಡೋದಂತ ನೋಡುವ. ಸಖತ್ತಾಗಿರ್ತದೆ ಸ್ನೇಹಿತರೆ. ತಿಂದವರು ಅರೇ ಇದು ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಅದ, ನಂಬಲಿಕ್ಕೆ ಆಗೋದಿಲ್ಲ ಅಂತಾರೆ. ಸೊ ಬನ್ನಿ ಅಷ್ಟು ರುಚಿಯಾದ ಪಲ್ಯವನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ. ಇಲ್ಲಿ ನಾನು 4ರಿಂದ 5 ಪೀಸ್ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೇನೆ ಸ್ನೇಹಿತರೆ. ನಂತರ ಇದನ್ನು ನಾವು ಚಿಕ್ಕ ಚಿಕ್ಕ ಹೋಳುಗಳನ್ನಾಗಿ ಮಾಡಿಕೊಳ್ಳುವಂಥದ್ದು. ಅದ್ಭುತವಾದ ರೆಸಿಪಿ, ಹಾಗೂ ಒಂದು 5ರಿಂದ 10 ನಿಮಿಷದಲ್ಲಿ ಇದು ರೆಡಿ ಆಗ್ತದೆ. ಬಿಸಾಡುವಂತಹ ಸಿಪ್ಪೆಯಿಂದ ಮಧ್ಯಾಹ್ನದ ಊಟಕ್ಕೆ ಬೇಕಿರುವಂತಹ ಪಲ್ಯವನ್ನು ಮಾಡಿಕೊಳ್ಳುವಂಥದ್ದು ಸ್ನೇಹಿತರೆ. ಇಷ್ಟು ಸಣ್ಣ ಗಾತ್ರದ ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಒಂದು ಬಿಸಿಯಾದ ಬಾಣಲೆಗೆ 2ರಿಂದ 3 ಚಮಚದಷ್ಟು ಕಡಲೆ ಹಿಟ್ಟನ್ನು ಹಾಕಿಕೊಂಡು ಡ್ರೈ ಆಗಿ ಇದನ್ನು ರೋಸ್ಟ್ ಮಾಡ್ಕೊಳ್ತೇನೆ. ಕಪಲ್ ಆಫ್ ಮಿನಿಟ್ಸ್ ರೋಸ್ಟ್ ಮಾಡಿದ ಹಿಟ್ಟನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತೇನೆ. ನಂತರ ಅದೇ ಪ್ಯಾನಿಗೆ ಎಣ್ಣೆಯನ್ನು ಹಾಕಿಕೊಂಡು 1 ಟೇಬಲ್ ಸ್ಪೂನ್ನಷ್ಟು ಸಾಸಿವೆ, ಜೀರಿಗೆ, ಅರ್ಧ ಟೇಬಲ್ ಸ್ಪೂನ್ನಷ್ಟು ಬಡ ಸೊಪ್ಪನ್ನು ಹಾಕಿಕೊಂಡು ಕರಿಬೇವನ್ನು ಹಾಕಿ ಒಂದು ಈರುಳ್ಳಿಯನ್ನು ಉದ್ದಗೆ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಸ್ನೇಹಿತರೆ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ, ಘಮ ಘಮ ಅನ್ನಲಿ ಅಷ್ಟರವರೆಗೆ ಇದನ್ನು ಕೈ ಬಿಡದೆ ಹುರ್ಕೊಳ್ತಾ ಇರುವ. ಚೆನ್ನಾಗಿ ಅದು ಹುರಿತು ಅಂತಾಗುವಾಗ ಕಟ್ ಮಾಡಿಟ್ಟಂತಹ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯನ್ನು ಹಾಕ್ತಾ ಇದ್ದೇನೆ. ವಾಟರ್ಮೆಲನ್ ಸಿಪ್ಪೆ ಸಣ್ಣಗೊಂದು ಮಿಕ್ಸ್ ಕೊಡು. ನೀರು ಬಿಟ್ಕೊಳ್ತದೆ ಇದು. ಮುಚ್ಚಳವನ್ನು ಮುಚ್ಚಿದ ಒಂದು ಕಪಲ್ ಆಫ್ ಮಿನಿಟ್ಸ್ ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ಇದು ನೀರು ಬಿಟ್ಕೊಳ್ತದೆ. ನೀರನ್ನು ನಾನು ಇಲ್ಲಿ ಹಾಕಲಿಲ್ಲ ನೋಡಿ, ನೀರು ಬಿಟ್ಕೊಂಡಿದೆ, ಸ್ವಲ್ಪ ಸಾಫ್ಟ್ ಆಗಿದೆ. ನಂತರ ಇದಕ್ಕೆ ಏನೆಲ್ಲ ಮಸಾಲೆ ಬೇಕು ಅದನ್ನು ಆ್ಯಡ್ ಮಾಡಿಕೊಳ್ಳುವ. ಸುಮಾರು 4 ಜನಕ್ಕೆ ಇದನ್ನು ಸರ್ವ್ ಮಾಡ್ಬೋದು. ಚಪಾತಿ ಜೊತೆಗೂ ಚೆನ್ನಾಗಿರ್ತದೆ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಶಿನ ಪುಡಿ, ಗರಂ ಮಸಾಲೆ ಪುಡಿ, ಜೀರಿಗೆ ಹಾಗೂ ಕೊತ್ತಂಬರಿ ಬೀಜದ ಪುಡಿ, ಅಚ್ಚ ಖಾರದ ಪುಡಿಯನ್ನು ಹಾಕಿಕೊಂಡು ಖಾರವನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಾಯಿ ಮೆಣಸನ್ನು ಇಲ್ಲಿ ಹಾಕ್ತಾ ಇಲ್ಲ ನಾನು. ಸೊ ಖಾರದ ಪುಡಿಯ ಜೊತೆಗೆ ಖಾರವನ್ನು ಅಡ್ಜಸ್ಟ್ ಮಾಡಿಕೊಳ್ಳುವಂಥದ್ದು. ಉಪ್ಪನ್ನು ನೋಡಿಕೊಳ್ಳಿ, ಸರಿಯಾಗಿ ಮಿಕ್ಸ್ ಮಾಡಿ ಮತ್ತೊಂದು 2 ನಿಮಿಷ ಇದನ್ನು ಬೇಯಿಸ್ಕೊಳ್ಳುವ. ಚೆನ್ನಾಗಿ ಇದು ಬೇಯಲಿ, ಸಾಫ್ಟ್ ಆಗ್ತದೆ, ಗೊತ್ತಾಗ್ತದೆ ನಮಗೆ ಅದು ಯಾವ ಥರ ಬೆಂದಿದೆ ಅಂತ. ಎಸ್, ಮತ್ತು ನೀರಿನ ಅಂಶ ಇದೆ ನೋಡಿ ಇದರಲ್ಲಿ. ಅಷ್ಟಾಗುವಾಗ ಹುರಿದಿಟ್ಟಂತಹ ಕಡಲೆ ಹಿಟ್ಟನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡುವಂತಹದ್ದು. ಕನ್ಸಿಸ್ಟೆನ್ಸಿ ನಿಮಗೆ ಸ್ವಲ್ಪ ನೀರು ಬೇಕು, ಗ್ರೇವಿ ಥರ ಬೇಕು ಅಂತಾದರೆ ನೀರನ್ನು ಸಹ ಹಾಕ್ಕೊಳ್ಬಹುದು. ನಾನಿಲ್ಲಿ ಡ್ರೈ ಆಗಿ ಮಾಡ್ತಾ ಇರೋದ್ರಿಂದ ನೀರನ್ನು ಸ್ಕಿಪ್ ಮಾಡ್ಕೊಂಡಿದ್ದೇನೆ ಸ್ನೇಹಿತರೆ. ಕಡಲೆ ಹಿಟ್ಟನ್ನು ಹುರಿದು ಹಾಕಿದರೆ ಹಸಿ ವಾಸನೆ ಹೋಗಿರ್ತದೆ, ಇಲ್ಲಾಂದರೆ ಸ್ವಲ್ಪ ಹಸಿ ವಾಸನೆ ಬರ್ತದೆ. ಅದ್ಭುತವಾದ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯ ಪಲ್ಯ ರುಚಿ ರುಚಿಯಾಗಿ, ಬಿಸಿ ಬಿಸಿಯಾಗಿ, ಘಮ ಘಮವಾಗಿ ರೆಡಿಯಾಗಿದೆ ಸ್ನೇಹಿತರೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.